Hello dear students, welcome to Sing Style of Max. ನಾವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ ರೈಟ್. ಅದರಲ್ಲಿ ಅಪ್ ಟು ಕ್ವೆಶನ್ ನಂಬರ್ 24 ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇನ್ ಟುಡೇಸ್ ಕ್ಲಾಸ್ ವಿಲ್ ಕಂಪ್ಲೀಟ್ ಆಲ್ ದ ಕ್ವೆಶನ್ಸ್ ಆಫ್ ದಿಸ್ ಎಕ್ಸಸೈಸ್ ಆ್ಯಂಡ್ ಇನ್ ದ ಕಮಿಂಗ್ ಕ್ಲಾಸ್ ನಾವೇನು ಮಾಡೋಣ, ಡಿಫ್ರೆನ್ಷಿಬಿಲಿಟಿನ ಸ್ಟಾರ್ಟ್ ಮಾಡೋಣ. ಅರ್ಥ ಆಯ್ತಲ್ಲ? ಸೊ ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಲಿಂಕ್ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಅದ್ರದ್ದು ಈ ಚಾಪ್ಟರಿಂದ ಪ್ಲೇ ಲಿಸ್ಟ್ ಸಿಗುತ್ತೆ, ಅದರಲ್ಲಿ ಹೋಗ್ಬಿಟ್ಟು ಫಸ್ಟ್ ಆ ಲೆಕ್ಚರ್ನ ಆರ್ಡರ್ ವೈಸ್ ಕಂಪ್ಲೀಟ್ ಮಾಡಿ. ಸೊ ದಟ್ ಯು ವಿಲ್ ಗೆಟ್ ಎ ಬೆಟರ್ ಕನೆಕ್ಷನ್. ಓಕೆನಾ? ಹಾಗಾಗಿ ಟ್ರೈ ಮಾಡಿ ರೈಟ್. ಓಕೆ, ಸೊ ಲೆಟ್ಸ್ ಬಿಗಿನ್ ಫಸ್ಟ್ ಬೈ 25th question. Okay, 25th, examine the continuity of f where f is defined by. ಏನಂತ ಡಿಫೈನ್ ಮಾಡಿದ್ದಾರೆ ಅಂದರೆ ಅವ್ರು ಹೇಳ್ತಿರೋದೇನು, ಫಂಕ್ಷನ್ ಕಂಟಿನ್ಯೂಸ್ ಇದೆಯೋ ಇಲ್ಲೋ ಅಂತೇಳಿ ನೀವು ಏನು ಮಾಡಬೇಕು, ಎಕ್ಸಾಮೈನ್ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟ್? ಎಕ್ಸಾಮೈನ್ ಮಾಡಿ ಅಂತಂದರೆ ಏನು ಮಾಡ್ತೀರಾ, ಜಸ್ಟ್ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಆ್ಯಕ್ಚುಲಿ ಅದು ಅಂಥ ಬಿಗ್ ಡೀಲ್ ಏನಿಲ್ಲ. ಬಟ್ ಓಕೆ, ಎಕ್ಸ್ ಇಸ್ಗಳು ಯಾವ ಪಾಯಿಂಟಲ್ಲಿ ಚೆಕ್ ಮಾಡ್ತೀರಾ, ನಾನು ಹೇಳಿದ್ದೀನಿ ಇಲ್ಲಿ 0 ಕೊಟ್ಟಿದ್ದಾರೆ ತಾನೆ. ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಎಲ್ಲ ಕೊಟ್ಟಿದ್ರೆ LHL RHL ತೊಗೋಬೋದು. ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಏನು ಕೊಟ್ಟಿಲ್ಲ ಅಂದರೆ LHL RHL ಎರಡಕ್ಕೂ ಇದೇ ತೊಗೊತೀರಾ. ಸೊ ಎರಡೆರಡು ಸತಿ ಮಾಡೋದಕ್ಕಿಂತ ಬೆಟರ್ ಏನು ಅಂದರೆ ಬರಿಬೇಕಲ್ಲಿ, ವಿ ನೋ ದಟ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್. ಯಾವಾಗ ಕಂಟಿನ್ಯೂಸ್ ಇರುತ್ತೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಅಂದ್ಕೊಳಿಬೇಕಿದೆ. ಯಾಕೆ, ಇಲ್ಲಿ ಪಾಯಿಂಟ್ ಅದೇ ಇರೋದು ನಮ್ಮ ಹತ್ರ. ಯಾವಾಗ, ವೆನ್ LHL ಈಸ್ ಈಕ್ವಲ್ ಟು ಓಕೆ RHL. ಕರೆಕ್ಟಾ? RHLಗೆ ಈಕ್ವಲ್ ಇರಬೇಕು. ಮತ್ತು the value of the function at that point also should be equal to these values. So it satisfy ಆಯಿತು ಅಂದರೆ ಈಕ್ವಲ್ ಅಂತ ನಮಗೆ ಗೊತ್ತು. ನಾವು LHL RHL ಬದಲು ಏನು ಮಾಡೋಣ, ಡೈರೆಕ್ಟಾಗಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0ನೇ ತಗೊಂಡ್ಬಿಡೋಣ. ಮೈನಸ್ಸು ಪ್ಲಸ್ಸು ತಲೆ ಮೇಲೆ ಹಾಕೋದೇ ಬೇಡ. ಓಕೆ, ಸೊ ಏನು ಸಿಗುತ್ತೆ ನಿಮಗೆ ನೋಡಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಆ್ಯಕ್ಚುಲಿ ನೀವೇ ಮಾಡ್ಬೋದು ಇದನ್ನು, ಬಟ್ ಓಕೆ, ಫಸ್ಟ್ ಪ್ರಾಬ್ಲಮ್ ಅಲ್ಲ, ಸೊ ಐ ಆಮ್ ಟ್ರೈಯಿಂಗ್ ಇಟ್. ನೆಕ್ಸ್ಟ್ ಇಲ್ಲಿ 29ವರೆಗೂ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆ, 30ವರೆಗೂ ಕೂಡ ಇಂಪಾರ್ಟೆಂಟ್ ಇದೆ. 31ಇಂದ ಇದಾವಲ್ಲ, ಅಲ್ಲಿ ಬೇಕಿದ್ರೆ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಅವೆಲ್ಲ ಈಸಿ ಇದ್ದಾವೆ. ಎನಿವೆ ಲೆಟ್ ಅಸ್ ಸಿ, ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ಡೂ ಇಟ್. ಸೊ ಎಕ್ಸ್ ಟೆನ್ಸ್ ಟು 0 ಅಂದರೆ ನಾಟ್ ಈಕ್ವಲ್ ಟು 0 ತಾನೆ. ನಾಟ್ ಈಕ್ವಲ್ ಟು 0 ಅಂತಂದರೆ ಏನಾಗುತ್ತೆ, ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿ ಏನು ಸಿಗುತ್ತೆ, ಸೈನ್ 0 ಮೈನಸ್ ಕಾಸ್ 0. ಸೈನ್ 0 0, ಓಕೆ, ಮೈನಸ್ ಕಾಸ್ 0 1, 0 ಮೈನಸ್ 1 ಮೈನಸ್ 1 ಸಿಕ್ತು ಲಿಮಿಟ್ ವ್ಯಾಲ್ಯೂ. ಅದೇ ಎಫ್ ಆಫ್ 0 ನೋಡಿ, ಎಫ್ ಆಫ್ 0 ಏನು ಸಿಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ಅದು ಕೂಡ ಮೈನಸ್ 1 ರೈಟ್. ದೇರ್ ಫೋರ್ ಈಕ್ವಲ್ ಆಯಿತು ತಾನೆ. ದೇರ್ ಫೋರ್ ಅಂತ ಹಾಕಿಬಿಟ್ಟು ದಿಸ್ ಇಸ್ ಈಕ್ವಲ್ ಟು ದಿಸ್ ಈಸ್ ಈಕ್ವಲ್ ಟು ಮೈನಸ್ 1 ಅಂತ ಬರೀಬೇಕು. ಆ್ಯಂಡ್ ದೆನ್ ಯು ಕ್ಯಾನ್ ಕನ್ಕ್ಲೂಡ್ ದಟ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಅಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರೆದ್ರು ನಡೆಯುತ್ತೆ, ಅಥವಾ ಫಾರ್ ಆಲ್ ದ ರಿಯಲ್ ನಂಬರ್ಸ್ ಅಂತ ಬರೆದ್ರು ಕೂಡ ನಡೆಯುತ್ತೆ. ಓಕೆ ರೈಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ ಸೊ ದಟ್ ದ ಫಂಕ್ಷನ್ ಎಫ್ ಇಸ್ ಕಂಟಿನ್ಯೂಸ್ ಅಟ್ ದ ಇಂಡಿಕೇಟೆಡ್ ಪಾಯಿಂಟ್ ಇನ್ ಎಕ್ಸಸೈಸ್ 26 to 29. 26 ಇಂದ 29 4 ಕ್ವಶನ್ ಇದಾವಲ್ಲ, ಅದರಲ್ಲಿ ಫಂಕ್ಷನು ಕಂಟಿನ್ಯೂಸ್ ಆಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಆದರೆ ಕಂಟಿನ್ಯೂಸ್ ಆಗಿದೆ ಅನ್ನೋ ಕಂಡೀಷನ್ ಯೂಸ್ ಮಾಡಿಬಿಟ್ಟು ಕೆ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಅರ್ಥ ಆಯ್ತಲ್ಲ? ಸೊ ಕೆ ವ್ಯಾಲ್ಯೂ ಬಂದುಬಿಟ್ಟು ಇದು ನಿಮಗೆ ಐ ಥಿಂಕ್ 4 ಮಾರ್ಕ್ಸಲ್ಲಿ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ 4 or 5 ಮಾರ್ಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ನಾವು ಓದಬೇಕಾದ್ರೂ ಇದರಿಂದನೇ 4 ಮಾರ್ಕ್ಸು, ನೀವು ಓದಬೇಕಾದ್ರೂ ಇದರಿಂದನೇ 4 ಮಾರ್ಕ್ಸ್. ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, 26, 27, 28, 29, 30 ಆ್ಯಂಡ್ ಕ್ವಶನ್ ನಂಬರ್ 17 ಐ ಥಿಂಕ್. ಸೊ ಇವಿದಾವಲ್ಲ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಚ್ ಯು ಹ್ಯಾವ್ ಟು study for sure. Okay, you cannot miss out these things, right? So let me get the sheet now. Question number 26. Okay, first ನೀವೇನು ಮಾಡಬೇಕಂದ್ರೆ, ಗಿವನ್ ಎಫ್ ಆಫ್ ಎಕ್ಸ್ ಈಸ್, ಅವರೇ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್. ನೀಟಾಗಿ ಬರೀಬೇಕು, ಬರೆದ್ರೆ ಮಾತ್ರ ನೀವು ಮಾರ್ಕ್ಸ್ ಕೊಡ್ತಾರೆ. ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು, ಅವ್ರು ಯಾವ ಪಾಯಿಂಟ್ ಕೊಟ್ಟಿದ್ದಾರೋ ಆ ಪಾಯಿಂಟ್ ಬರೀಬೇಕು ನೀವು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು π/2. ಓಕೆ, ಆ್ಯಂಡ್ ದೆನ್ ಏನು ಮಾಡಬೇಕಂದ್ರೆ ಒಂದೊಂದೇ ವ್ಯಾಲ್ಯೂನ ನೀವು ಕಂಡುಹಿಡಿತಾ ಹೋಗ್ತೀರಾ. ಸೊ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು π/2 ಅಂತ ಅಂದರೆ ಇಲ್ಲಿ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಕೊಟ್ಟಿಲ್ಲ, ಹಾಗಾಗಿ ಡೈರೆಕ್ಟ್ ಲಿಮಿಟ್ ವ್ಯಾಲ್ಯೂ ಬರೆದ್ರೂ ತೊಂದರೆ ಇಲ್ಲ. ದೇರ್ ಫೋರ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಅಪ್ರೋಚಸ್ π/2 ಈಸ್ ಈಕ್ವಲ್ ಟು ಎಫ್ ಆಫ್ π/2. ಓಕೆ, ಸ್ಟಾರ್ಟಿಂಗಲ್ಲಿ ಬೇಕಿದ್ರೆ ಡೆಫಿನೇಷನ್ ಬರೀಬೇಕಾದ್ರೆ ನೀವು ಟೋಟಲ್ ಆಗಿ ಬರೀರಿ, ಸೊ ದಟ್ ವ್ಯಾಲ್ಯುವೇಟರಿಗೆ ಗೊತ್ತಾಗಬೇಕು, ನಿಮಗೆ ವ್ಯಾಲ್ಯೂ ಫುಲ್ ಗೊತ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅರ್ಥ ಆಯ್ತಲ್ಲ? ಇದು ಮೈನಸ್ಸು. ಗಾಟ್ ಇಟ್? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು π/2. ಕರೆಕ್ಟ್? ಸೊ ಈಗ ನಾವು ಬಂದುಬಿಟ್ಟು ಏನು ಸಾಲ್ವ್ ಮಾಡ್ತೀವಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು π/2
ಬೇಕಿದ್ರೆ ಬರೀರಿ ಮೈನಸ್ ಅಂದರೆ ಎಕ್ಸ್ ಅಪ್ರೋಚಿಂಗ್ ಪೈ ಬೈ ಟು ಫ್ರಮ್ ಲೆಫ್ಟ್ ಸೈಡ್ ಮೀನ್ಸ್ ನಾಟ್ ಈಕ್ವಲ್ ಟು ಪೈ ಬೈ ಟು ತಾನೆ, ನಾಟ್ ಈಕ್ವಲ್ ಟು ಅಂದರೆ ಇದೇ ವ್ಯಾಲ್ಯೂ, ದೇರ್ ಫೋರ್ ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು ಪ್ಲಸ್ ಅಂತ ಅಂದರೆ ಪೈ ಬೈ ಟುನ ಅಪ್ರೋಚ್ ಮಾಡ್ತಾ ಇದೆ ಫ್ರಮ್ ರೈಟ್ ಸೈಡಿಂದ ಅಪ್ರೋಚ್ ಮಾಡಿದ್ರು ಕೂಡ ಫಂಕ್ಷನ್ ಇಂದ ವ್ಯಾಲ್ಯೂ ಏನಾಗುತ್ತೆ, ನಾಟ್ ಈಕ್ವಲ್ ಟು ಪೈ ಬೈ ಟು ತಾನೆ. ಸೊ ದೇರ್ ಫೋರ್ ಫಂಕ್ಷನ್ ವ್ಯಾಲ್ಯೂ ಆ್ಯಕ್ಚುಲಿ ಏನಾಗುತ್ತೆ, ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x ಈಸ್ ಈಕ್ವಲ್ ಟು ಎಫ್ ಆಫ್ ಪೈ ಬೈ ಟು ಅಟ್ ಎಕ್ಸ್ ಇಸ್ಗಳು ಪೈ ಬೈ ಟು ಏನಿದೆ ಆನ್ಸರ್ 3, ಕರೆಕ್ಟಾ. ಸೊ ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು, k is a constant, so better you can take it out, no issues. Okay, k is a constant, take it out if you wish to. Then cos x divided by pi minus 2x is equal to 3. ಈಗ ನಾವು ಅಬ್ಸರ್ವ್ ಮಾಡಿದ್ರೆ ನಾನಿಲ್ಲಿ ಪೈ ಬೈ ಟು ಇನ್ ಕೇಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಸ್ 90 ಎಷ್ಟು, ಕಾಸ್ 90 ಬಂದ್ಬಿಟ್ಟು 0, ಆ್ಯಂಡ್ ಇಲ್ಲಿ ಪೈ ಬೈ ಟು ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ ಪೈ ಉಳಿಯುತ್ತೆ, ಪೈ ಮೈನಸ್ ಪೈ 0/0 ಫಾರ್ಮ್ ಬರುತ್ತೆ. ಅಲ್ಲಿಗೆ ನಮಗೆ ಈ ಲಿಮಿಟಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಸ್ವಲ್ಪ ಆಲ್ಟ್ರೇಷನ್ ಅಂದರೆ ಹೇಗೆ ಮಾಡೋಣ ಅಂತ ನೋಟಿಸ್ ಮಾಡಿದಾಗ ನಮಗೊಂದು ವ್ಯಾಲ್ಯೂ ನೆನಪು ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಲಿಮಿಟ್ಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಇವ್ಯಾಲ್ಯೂಯೇಟಿಂಗ್ ದ ಲಿಮಿಟ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಏನಂತ, ಒಂದು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಬಿಟ್ಟರೆ ಫ್ಯಾಕ್ಟರ್ಸ್ ಮಾಡ್ತೀರಾ, ಬಿಟ್ಟರೆ ಇನ್ನೇನು ಮಾಡ್ತೀರಾ, ರೇಷನಲೈಸೇಷನ್ ಮಾಡ್ತೀರಾ, ಹೌದಲ್ವಾ. ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ದರೆ ಆದಷ್ಟು ತಲೆಯಲ್ಲಿ ಏನು ಇಟ್ಕೊತೀರಾ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಗೂ ಫಾರ್ಮುಲಾ ಇದ್ದಾವೆ, ಹೌದಲ್ವಾ, ಲಿಮಿಟ್ಸಲ್ಲಿ. ಸೊ ಅದರಲ್ಲಿ ಒಂದು ಪಾಪ್ಯುಲರ್ ಫಾರ್ಮುಲಾ ಏನಿದೆ ಹೇಳಿ, ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 sin x ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1. ದಿಸ್ ಇಸ್ ಅ ಫಾರ್ಮುಲಾ. ಸೊ ಕಾಸ್ನ ನಾನು ಹೇಗಾದರೂ ಮಾಡಿ ಸ್ವಲ್ಪ ಸೈನಿಗೆ ಕನ್ವರ್ಟ್ ಮಾಡಿಬಿಟ್ರೆ ಚಾನ್ಸಸ್ ಇದೆ ದಟ್ ನಾನು ಅದನ್ನು 1 ಅಂತ ಬರ್ಕೋಬಹುದು, ಹೌದಲ್ವಾ. ಸೊ ಲೆಟ್ ಅಸ್ ಟ್ರೈ ದಟ್. ಕೆ ಹಾಗೆ ಇರಲಿ, ಲಿಮಿಟ್ ಕಾಸ್ ಸೈನಿಗೆ ಕನ್ವರ್ಟ್ ಆಗಬೇಕು ಅಂತ ಅಂದರೆ ಟ್ರಿಗ್ನೋಮೆಟ್ರಿಯಲ್ಲಿ ನೀವು ಕಲ್ತಿದ್ದೀರಾ ಆಡ್ ಆ್ಯಂಗಲ್ ಈವನ್ ಆ್ಯಂಗಲ್ ಕಾನ್ಸೆಪ್ಟ್ಸ್, ರೈಟ್. ಆಡ್ ಆ್ಯಂಗಲ್ ಈವನ್ ಆ್ಯಂಗಲ್ ಕಾನ್ಸೆಪ್ಟಿಂದ ನಾನು ಆರಾಮಾಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಕಾಸ್ನ ನಾನು ಸೈನಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಕಾಸ್ 90 ಪ್ಲಸ್ ತೀಟಾ ಇರಬೇಕು ತಾನೆ. ಸೊ ಇಲ್ಲಿ ತೀಟಾ ಬದಲಿ ಹೆಚ್ ಅಂತ ತಗೊಳ್ಳೋಣ ಬೇಕಿದ್ರೆ, ಹೌದಲ್ವ. ಹಿಂಗೆ ಬರೆದ್ರೆ ನಾನೇನಾಗುತ್ತೆ, ನನಗೆ ಇದು ಕಾಸ್ ಇರೋದು ಸೈನಿಗೆ ಕನ್ವರ್ಟ್ ಆಗುತ್ತೆ. ನಾನು ಈಗ ಬರ್ತಿದ್ದೀನಲ್ಲ, ಸುಮ್ಮನೆ ಬರೆಯೋಕ್ಕಾಗಲ್ಲ ತಾನೆ. ಸೊ ಅಲ್ಲಿ ನಾನು ಅದನ್ನು ಮೆನ್ಷನ್ ಮಾಡಬೇಕು. ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ಸ್ಟೆಪ್ ಮೇಲ್ಗಡೆ ಇಲ್ಲಿ ಬರಿಬೇಕು ನಾನು, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ ಟು ಪ್ಲಸ್ ಹೆಚ್. ಓಕೆ, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ ಟು ಪ್ಲಸ್ ಹೆಚ್, ರೈಟ್. ಆ್ಯಂಡ್ ಇದಾಯಿತು, ಡಿವೈಡೆಡ್ ಬೈ ಪೈ ಮೈನಸ್ 2 ಇಂಟು ಎಕ್ಸ್ ಜಾಗದಲ್ಲಿ ಏನು ಹಾಕಿದ್ದೀವಿ, ಪೈ ಬೈ ಟು ಪ್ಲಸ್ ಹೆಚ್ ಹಾಕಿದ್ದೀವಿ, ಹೌದಲ್ವಾ, ರೈಟ್. ಈಸ್ ಈಕ್ವಲ್ ಟು ಈ ಕಡೆ 3 ಇದೆ. ಈಗ ಎಕ್ಸ್ ಟೆನ್ಸ್ ಟು ಪೈ ಬೈ ಟು ಇದೆ ಅಲ್ವಾ, ಇಲ್ಲಿ ಏನು ಬರಬೇಕು ನನಗೆ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಂತೂ ಇಲ್ಲ, ಇನ್ ಟರ್ಮ್ಸ್ ಆಫ್ ಏನಿದೆ, ಹೆಚ್ ತಾನೆ. ಸೊ ದೇರ್ ಫಾರ್ ಹೆಚ್ ಟೆನ್ಸ್ ಟು ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಪೈ ಬೈ ಟೂಗೆ ಈಕ್ವಲ್ ಆಗಬೇಕು ಅಂದರೆ ಹೆಚ್ ವ್ಯಾಲ್ಯೂ ಯಾವುದಕ್ಕೆ ಆಲ್ಮೋಸ್ಟ್ ನಿಯರ್ ಇರಬೇಕು, 0ಗೆ. ದೇರ್ ಫೋರ್ ಹೆಚ್ ಮಸ್ಟ್ ಟೆನ್ ಟು 0. ಆ್ಯಸ್ ಹೆಚ್ ಟೆನ್ಸ್ ಟು 0 ಯು ವಿಲ್ ಗೆಟ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು. ದೇರ್ ಫೋರ್ ಇಲ್ಲಿಂದ ಇಲ್ಲಿ ಆಲ್ಟ್ರೇಷನ್ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ, ಅರ್ಥ ಆಯ್ತಲ್ಲ. ಸೊ ಈಗ ನಮಗೆ ಸ್ವಲ್ಪ ಐಡಿಯಾ ಸಿಕ್ತು. ಈಗ ಏನು ಮಾಡೋಣ, ಲೆಟ್ ಅಸ್ ಟ್ರೈ ಟು ವ್ಯಾಲ್ಯೂ ಇಟ್. ಇನ್ನು ಮುಂದೆ ಹೋಗೋಣ. ಹೆಚ್ ಟೆನ್ಸ್ ಟು 0, ಕಾಸ್ 90 ಪ್ಲಸ್ ತೀಟಾ ಅಂದರೆ ವ್ಯಾಲ್ಯೂ ಏನು ಬರುತ್ತೆ, 90 ಈಸ್ ಆಡ್ ಆ್ಯಂಗಲ್, ದೇರ್ ಫೋರ್ ಕಾಸ್ ಚೇಂಜಸ್ ಟು ಸೈನ್. ಆ್ಯಂಡ್ 90 ಪ್ಲಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಬಂದುಬಿಟ್ಟು ನೆಗೆಟಿವ್, ಸೊ ಮೈನಸ್ ಸೈನ್ ಹೆಚ್ ಡಿವೈಡೆಡ್ ಬೈ ಪೈ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ, ಪೈ ಪ್ಲಸ್ ಇಂಟು ಮೈನಸ್ ನೆಕ್ಸ್ಟು ಏನಾಗುತ್ತೆ 2h ಈಸ್ ಈಕ್ವಲ್ ಟು 3. ಕರೆಕ್ಟ್ ಇದೆಯಾ, ರೈಟ್. ನೆಕ್ಸ್ಟ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಕೆ ಲಿಮಿಟ್ ಹೆಚ್ ಟೆನ್ಸ್ ಟು 0 ಸೈನ್ ಹೆಚ್ ಡಿವೈಡೆಡ್ ಬೈ 2h ಈಸ್ ಈಕ್ವಲ್ ಟು 3. ಕರೆಕ್ಟ್ ಇದೆಯಾ ಇದು? ಯಾಕೆ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಮೈನಸ್ ಇತ್ತಾ, ಪೈ ಮೈನಸ್ ಪೈ ಹೋಯ್ತಾ, ಇಲ್ಲಿ ಮೈನಸ್ ಇದೆಯಾ, ಈ ಮೈನಸ್ಸು ಈ ಮೈನಸ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಈ 2 ಕಾನ್ಸ್ಟೆಂಟ್ ತಾನೆ, ಕಾನ್ಸ್ಟೆಂಟ್ ಹೊರಗೆ ಬರೀರಿ, ಇದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಕೆ ಬೈ 2 ಲಿಮಿಟ್ ಹೆಚ್ ಟೆನ್ಸ್ ಟು 0 ಸೈನ್ ಹೆಚ್ ಡಿವೈಡೆಡ್ ಬೈ ಹೆಚ್ ಈಸ್ ಈಕ್ವಲ್ ಟು 3. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನು, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ಅರ್ಥ ಆಗಲ್ಲ, ಓಕೆನಾ. ಸೊ ನಾನು ಹೇಳ್ತಾ ಇರೋದಿಷ್ಟೇ, ನೀವು ಈ ಸಬ್ಸ್ಟಿಟ್ಯೂಷನ್ ತಗೊಳೋದು ಮತ್ತು ಈ ಟ್ರಿಗ್ನೋಮೆಟ್ರಿಯಲ್ಲಿ ನಾನು ನಿಮಗೆ ಏನು ಹೇಳ್ಕೊಟ್ಟಿದ್ದೀನಿ,
ಕ್ವಾಡ್ರೆಂಟ್ ಸೈನ್ ಸ್ಕೀಮ್ ಅಂತ ಹೇಳ್ಕೊಟ್ಟಿದ್ದೀನಿ ಹೌದಲ್ವಾ. ಸೊ ಅದನ್ನು ಯೂಸ್ ಮಾಡಿ ಇದನ್ನು ಕನ್ವರ್ಟ್ ಮಾಡೋದಿದೆಯಲ್ಲ ಅದು ನಿಮಗೆ ಗೊತ್ತಿರಬೇಕು, ಕಾನ್ಸೆಪ್ಟ್ ಗೊತ್ತಿದ್ರೆ ಮಾಡ್ತೀರಾ. ಬೈಹೆಟ್ ಮಾಡ್ತಾರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ನೋಡಿದ್ದೀನಿ, ಬೈಹೆಟ್ ಮಾಡ್ತಾರೆ. ಬೈಹೆಟ್ ಮಾಡಿದಾಗ ಏನು ಮಾಡ್ತಾರೆ, ಇಲ್ಲಿಂದ ಇಲ್ಲಿ ಬರೀಬೇಕಾದ್ರೆ ಇಲ್ಲಿ ಕಾಸು ಇರೋದು ಇಲ್ಲೇ ಸೈನ್ ಬರ್ಕೊಂಡಿರ್ತಾರೆ, ಸೈನ್ π/2 + h ಅಂತ ಬರೆದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೈನ್ ಅಂತ ಬರೀತಾರೆ, ವಿಚ್ ಇಸ್ ವೆರಿ ರಾಂಗ್. ಓಕೆ, ಡೋಂಟ್ ಡೂ ದ್ಯಾಟ್. k/2 ಈ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ, ಸೈನ್ x/x ಆ್ಯಸ್ x ಟೆನ್ಸ್ ಟು 0 ಫಾರ್ಮುಲಾ, ರೈಟ್. ಇಲ್ಲಿ ಎಕ್ಸ್ ಜಾಗದಾಗ h ಇದೆ ಅಷ್ಟೇ. ಸೊ 1 = 3. ನಮಗೆ ಕೆ ವ್ಯಾಲ್ಯೂ ಬೇಕು ತಾನೆ, ಡಿನಾಮಿನೇಟರ್ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್. ದೇರ್ಫೋರ್ k = 6 is the right answer. Got it? Okay. Coming to next question, question number 27. ಏನು ಕೊಟ್ಟಿದ್ದಾರೆ ನೋಡಿ, f(x) ಸಿ ಇವು 3 ಕ್ವಶನ್ಸ್ ಈಸಿ ಇದೆ, 4 ಕ್ವಶನ್ ಈಸಿ ಇದೆ. ಇದೇ ಸ್ವಲ್ಪ ಹೆಕ್ಟಿಕ್ ಇರೋದು, ಅದನ್ನೇ ಅವ್ರು ಜಾಸ್ತಿ ಕೊಡೋದು ನಿಮಗೆ, ಆ್ಯಂಡ್ ಅದನ್ನೇ ನೀವು ಜಾಸ್ತಿ ಮಿಸ್ಟೇಕ್ ಮಾಡ್ತೀವಿ. ಕ್ವಶನ್ ಪೇಪರ್ ಲೀಕ್ ಮಾಡಿದ್ರು ಕೂಡ ನೀವು ಸಾಲ್ವ್ ಮಾಡಲ್ಲ ಅಂದರೆ ಯು ಥಿಂಕ್ ಟು ವಾಟ್ ಎಕ್ಸ್ಟೆಂಟ್ ಯು ಆರ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಯು ಆರ್ ಡ್ರೀಮಿಂಗ್ ಫಾರ್ ಸಮ್ ಟಾಪ್ ಕಾಲೇಜಸ್. ಸೊ ಯು ಹ್ಯಾವ್ ಟು ಥಿಂಕ್. ಎನಿವೇಸ್, ಕಮಿಂಗ್ ಟು ಕ್ವೆಶನ್ ನಂಬರ್ 27. ಪಾಯಿಂಟ್ ಏನು ಕೊಟ್ಟಿದ್ದಾರೆ ಈ ಸತಿ, ಅಟ್ x = 2. ಓಕೆ, ಸೊ x = 2 ಅಲ್ಲಿ ನಾವೀಗ ಕೆ ವ್ಯಾಲ್ಯೂನ ಕಂಡುಹಿಡಿಬೇಕು. ಓಕೆನಾ, ಲೆಟ್ ಅಸ್ ರೈಟ್ ಡೌನ್ ಕ್ವೆಶನ್ ನಂಬರ್ 27. ಏನಿದೆ ನೋಡಿ, ಫಸ್ಟು ಅವ್ರು ಕೊಟ್ಟಿರೋದನ್ನು ಬರಿಬೇಕು. ಗಿವನ್ f(x) ಈಸ್ ಕಂಟಿನ್ಯೂಸ್. ಇದು ಬರೀಲೇಬೇಕು. ಯಾಕೆ ಅಂತಂದರೆ ಇದು ಬರೀಲಿಲ್ಲ ಅಂದರೆ ನೀವು ಯಾವ ಬೇಸಿಸ್ ಮೇಲೆ LHL = RHL ತಗೊಂಡ್ರಿ ಅಂತ ಕ್ವಶನ್ ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಮೆನ್ಷನ್ particularly. Okay, given f(x) is continuous at x = 2. This gives me the right to write down this limit x tends to 2 minus f(x). ಕಂಟಿನ್ಯೂಸ್ ಆಗಿರೋದ್ರಿಂದ ನಾನು ಈ ಬರಿಬೋದು ಇಲ್ಲಿ LHL = RHL which is equal to f(2). ಅರ್ಥ ಆಯ್ತಲ್ಲ. ಈಗ ಲಿಮಿಟ್ x tends to 2 ಮೈನಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ತಾನೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಲೆಸ್ ದೆನ್ ಇದ್ದಾಗ ಏನಿದೆ, kx² = ಲಿಮಿಟ್ x tends to 2 ಪ್ಲಸ್ ಅಂದರೆ ಗ್ರೇಟರ್ ದ್ಯಾನಿಗೆ ಏನಿದೆ 3 ವಿಚ್ ಈಸ್ ಈಕ್ವಲ್ ಟು f(2) ಇದ್ದಾಗ ಏನಿದೆ k × 2². ರೈಟ್. ನಾವು ಟ್ರೈ ಟು ಸಬ್ಸ್ಟಿಟ್ಯೂಟ್, ವಾಟ್ ವಿಲ್ ಯು ಗೆಟ್, ಲಿಮಿಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ k × 2² = 3 ವಿಚ್ ಈಸ್ ಈಕ್ವಲ್ ಟು k × 2² ಅಂದರೆ 4. ಕರೆಕ್ಟ್. ಸೊ 4k = 3 = 4k. ಯಾವುದಾದ್ರೂ ಒಂದು ತಗೊಳ್ರಿ ನೀವು. ಸೊ 4k = 3 ವಿಚ್ ಇಂಪ್ಲೈಸ್ k = ಏನಾಗುತ್ತೆ, ಇದು ಇಂಟು ತಾನೆ, ಈ ಕಡೆ ಬಂದರೆ ಡಿವೈಡೆಡ್ ಬೈ. ಇಲ್ಲೂ ಕೂಡ ಅಷ್ಟೇ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೆಲವೊಬ್ರು ಸ್ಟೂಡೆಂಟ್ಸು ಲಾಸ್ಟ್ ಮೂಮೆಂಟಲ್ಲಿ ಓವರ್ ಕಾನ್ಫಿಡೆನ್ಸಲ್ಲಿ ಬರುತ್ತೆ ಅಂತೇಳಿ ಇಲ್ಲಿವರೆಗೂ ಮಾಡ್ತಾರೆ. ಇನ್ ಕೇಸ್ ಈ ಕ್ವಶನ್ ಬಂದರೆ ಎಕ್ಸಾಮಲ್ಲಿ ಇಲ್ಲಿವರೆಗೂ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋದಾಗುತ್ತೆ, ಸಿಲ್ಲಿಯಸ್ಟ್ ಮಿಸ್ಟೇಕ್ ಏನಂತ ಅಂದರೆ k = 3/4 ಬರೀಬೇಕಾ 4/3 ಬರೀತಾರೆ. ದಿಸ್ ಇಸ್ ದ ಸಿಲ್ಲಿಯಸ್ಟ್ ಮಿಸ್ಟೇಕ್. ನಿಮಗೆ ಗೊತ್ತಿಲ್ಲ ಅಂತಲ್ಲ, ಬಟ್ ಕಾನ್ಷಿಯಸ್ನೆಸ್ ಇರಬೇಕು ಸಾಲ್ವ್ ಮಾಡಬೇಕಾದ್ರೆ. ಅರ್ಥ ಆಯ್ತಲ್ಲ. ಸೊ ಅವಾಗ ಈಸಿಯಾಗಿ ಮಾಡ್ತೀರಾ. ರೈಟ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 28. 28 ಅಲ್ಲಿ ಏನು ಕೊಟ್ಟಿದ್ದಾರೆ, ಅಟ್ x = π. ರೈಟ್. ಸೊ ರೈಟ್ ಡೌನ್ ಕ್ವೆಶನ್ ನಂಬರ್ 28. ಇಲ್ಲೂ ಕೂಡ ಅಷ್ಟೇ, ಗಿವನ್ f(x) ಈಸ್ ಬರಿಬೇಕು ಕಂಟಿನ್ಯೂಸ್ ಅಟ್ x = π. ದೇರ್ಫೋರ್ ನಾನು ಏನು ಬರಿಬೋದು ಅಂದರೆ ಲಿಮಿಟ್ ಆಸ್ x tends to π minus f(x) is equal to limit f(x) as x tends to π plus which is equal to f(π). ಅರ್ಥ ಆಯ್ತಲ್ಲ. ಇದನ್ನು ಬರೀಬಹುದು ಅಂತ ನನಗೆ ಹಕ್ಕು ಕೊಟ್ಟಿರೋದು ಯಾವುದು, ದಿಸ್ ಡೈಲಾಗ್. ಈ ಡೈಲಾಗ್ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೈಟ್ ಇಟ್. ನೌ LHL ಅಂತಂದರೆ ಏನು ಬರೀತೀರಾ, ಲಿಮಿಟ್ x tends to π minus ಅಂತ ಅಂದರೆ ಲೆಸ್ ದೆನ್ಗೆ ಏನಿದೆ k × x + 1 is equal to ಲಿಮಿಟ್ x tends to π ಪ್ಲಸ್ ಅಂದರೆ ಗ್ರೇಟರ್ ದ್ಯಾನಿಗೆ ಏನಿದೆ ಕಾಸ್ x. ಇದು ಲೆಸ್ ದೆನ್ ಗ್ರೇಟರ್ ದೆನ್ ಏನು ಸ್ಟೋರಿ ಅಂತಂದರೆ ಅದು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಲ್ಲಿ ಹೇಳಿದ್ದೀನಿ, ಪ್ಲಸ್ ಇಂಟ್ರೊಡಕ್ಷನ್ ಕ್ಲಾಸಲ್ಲೂ ಹೇಳಿದ್ದೀನಿ, ಹೌದಲ್ವಾ. ಸೊ ಅದನ್ನು ಅದಕ್ಕೆ ಹೇಳೋದು ಲೆಕ್ಚರ್ಸ್ ಎಲ್ಲ ಆರ್ಡರ್ ವೈಸ್ ವಾಚ್ ಮಾಡಿ ಅಂತ ಹೇಳಿದ್ದೀನಿ ಅಂತ ನಾನು ಹೇಳ್ತೀನಿ, ನೀವು ಅವನು ವಾಚ್ ಮಾಡಿರೋದಿಲ್ಲ. ಅವಾಗ ನಿಮಗೇನು ಅನಿಸುತ್ತೆ, ಡಿಸ್ಕನೆಕ್ಷನ್ ಫೀಲ್ ಆಗುತ್ತೆ. ದೆನ್ ಯು ವಿಲ್ ನಾಟ್ ಫೀಲ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್. ಓಕೆ, ರೈಟ್. ಕಮ್ ಟು ದಿಸ್ ಒನ್. f(π) = π ಇದ್ದಾಗ k × π + 1. ಓಕೆ, ನಾವು ಸಬ್ಸ್ಟಿಟ್ಯೂಟ್ ಹಿಯರ್ ಅಗೇನ್, ವಾಟ್ ವಿಲ್ ಯು ಗೆಟ್, k × π + 1 is equal to cos π is equal to π × k + 1. ಎರಡರಲ್ಲಿ ಯಾವುದಾದ್ರು ಒಂದು ತಗೊಳ್ಳಿ.
ಪೈ ಇಂಟು ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ಕಾಸ್ ಪೈ ತಗೊಳ್ಳೋಣ. ಕಾಸ್ ಪೈ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. ವಾಟ್ ಈಸ್ ಕಾಸ್ ಪೈ ಗೊತ್ತಿರಬೇಕು. ಓಕೆ, -1. ಆ್ಯಂಡ್ ಇಲ್ಲಿ ಕೂಡ ಹಿಯರ್ ಆಲ್ಸೋ ಸಿಲಿಯೆಸ್ಟ್ ಮಿಸ್ಟೇಕ್, +1 -1 ಕ್ಯಾನ್ಸಲ್ ಆಗುತ್ತೆ ಮೇಡಮ್ ಅಂತೇಳಿ ಪೈ ಅಲ್ಲ ಕೆ ಇಸ್ಗಳು 0 ಅಂತ ಬರೀತೀರಾ. ನೋ, +1 ಈ ಕಡೆ ಬಂದರೆ ಏನಾಗುತ್ತೆ, -1 ತಾನೆ. ಪೈ ಇಂಟು ಕೆ ಇಸ್ ಈಕ್ವಲ್ ಟು -1 -1 ಅಂದರೆ ಕ್ಯಾನ್ಸಲ್ಲ, ರೈಟ್. ನೀವು ಫಾಸ್ಟಾಗಿ ಮಾಡಬೇಕಾದ್ರೆ +1 ಇದನ್ನ ಈ ಕಡೆ ತಂದು ಇದು +1 ಬರೀತೀರಾ, ಆಮೇಲೆ ಕ್ಯಾನ್ಸಲ್ ಮಾಡಿ 0 ಬರೀತೀರಾ, ವಿಚ್ ಈಸ್ ಆಲ್ಸೋ ಅಗೇನ್ ರಾಂಗ್. ಇದು -2. ನನಗೆ ಕೆ ವ್ಯಾಲ್ಯೂ ಬೇಕಲ್ಲ, ಪೈನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಕೆ ಇಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ ಪೈ. ಅರ್ಥ ಆಯ್ತಲ್ಲ. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಗಾಟ್ ಇಟ್. ಸೊ ಈ ರೀತಿ ನೀವು ಸ್ವಲ್ಪ ಅಲರ್ಟ್ ಆಗಿ ಸಾಲ್ವ್ ಮಾಡಿ. ಈಸಿ ಕ್ವೆಶನ್ ಬಂದಾಗ ಏನು ಮಾಡ್ಬಿಡ್ತೀರಾ, ಈ ಮಿಸ್ಟೇಕ್ ಮಾಡ್ತೀರಾ. ಆ್ಯಂಡ್ ಆ ಕ್ವಶನ್ ಕೆ ವ್ಯಾಲ್ಯೂದು ಈ ಕ್ವಶನ್ ಇದೆಯಲ್ಲ 26, ಅದು ಬಂದರೆ ನೀವೇನು ಮಾಡ್ತೀರಾ, ಬಯಾಟ್ ಮಾಡ್ಕೊಂಡು ಬಂದಿರ್ತೀರಾ, ಡೈರೆಕ್ಟಾಗಿ ಬರೆದು ಬಿಡ್ತೀರಾ ಹಂಗೆ, ಹೌದಲ್ವಾ. ಸೊ ಡೋಂಟ್ ಡೂ ದ್ಯಾಟ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇದನ್ನು ನೀವೇ ಸಾಲ್ವ್ ಮಾಡ್ತೀರಾ, ಟ್ರೈ ಮಾಡಿ. ಓಕೆ, ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮೆನ್ಷನ್ ಮಾಡಿ. ಗೊತ್ತಾಗಿಲ್ಲ ಅಂದವರು ನಾನೇ ಹೇಳ್ಕೊಡ್ತೀನಿ, ಬಿಕಾಸ್ ಇಂಪಾರ್ಟೆಂಟ್ ಇದೆ ಸ್ವಲ್ಪ. ಓಕೆ, ಸಿ ಹಿಯರ್ ಅಗೇನ್ ಸೇಮ್ ಥಿಂಗ್. ಗೊತ್ತಿರೋರು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ, ಅಥವಾ ಸೌಂಡ್ ಕಮ್ಮಿ ಇಟ್ಟು ಟ್ರೈ ಮಾಡಿ. ಆ್ಯಂಡ್ ದೆನ್ ಚೆಕ್ಔಟ್ ಸೇಮ್ ಆನ್ಸರ್ ಬಂತಾ, ನೀವು ಮಾಡಿದ್ದು ನಾನು ಮಾಡಿದ್ದು. ಓಕೆ, ಸೊ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5. ದೇರ್ಫೋರ್ ನಾನು ಏನು ಬರಿಬೋದು, ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ 5. ಕರೆಕ್ಟ್. ನೆಕ್ಸ್ಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಮೈನಸ್ ಲೆಸ್ ದ್ಯಾನ್ ಏನಿದೆ, ಕೆ ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್ ಗ್ರೇಟರ್ ದ್ಯಾನ್ ಏನಿದೆ 3x ಮೈನಸ್ 5 ಈಸ್ ಈಕ್ವಲ್ ಟು ಎಫ್ ಆಫ್ 5 ಈಸ್ ಈಕ್ವಲ್ ಟು ಮತ್ತೆ ಈಸ್ ಈಕ್ವಲ್ ಟು ಎಲ್ಲಿದೆ, ಇಲ್ಲಿದೆ, ಹೌದಲ್ವಾ. ಸೊ ಕೆ ಇಂಟು 5 ಪ್ಲಸ್ 1. ಸೊ ಲೆಟ್ ಅಸ್ ಸಾಲ್ವ್ ನೌ, ವೆರಿ ಈಸಿ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ. ಕೆ ಇಂಟು 5 ಪ್ಲಸ್ 1 ಈಸ್ ಈಕ್ವಲ್ ಟು 3 ಇಂಟು 5 ಮೈನಸ್ 5 ಈಸ್ ಈಕ್ವಲ್ ಟು 5k ಪ್ಲಸ್ 1. ಕೆ ಇಂಟು 5 5k. ಓಕೆ, ಇಲ್ಲೂ ಅಷ್ಟೇ 5k ಪ್ಲಸ್ 1 ಈಸ್ ಈಕ್ವಲ್ ಟು 5 3 ಸ 15, 15ಅಲ್ಲಿ 5 ಹೋದರೆ 10 ಈಸ್ ಈಕ್ವಲ್ ಟು 5k ಪ್ಲಸ್ 1. 5k ಪ್ಲಸ್ 1 ಈಸ್ ಈಕ್ವಲ್ ಟು 10. ಯಾವುದಾದ್ರು 1 ತೊಗೊಂಡೆ ಅಷ್ಟೇ. ದೇರ್ಫೋರ್ 5k ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲೂ ಕೂಡ ಅಷ್ಟೇ ಅರ್ಜೆನ್ಸಿಯಲ್ಲಿ 5 1 5 2 ಅಂತ ಬರೆಯೋರು ಇದ್ದಾರೆ, ಬಟ್ ರೇರ್. ಓಕೆ, ಈ ಮಿಸ್ಟೇಕ್ ರೇರ್ ಸ್ಟೂಡೆಂಟ್ಸ್ ಮಾಡ್ತಾರೆ. ಎನಿವೇಸ್ 10 ಮೈನಸ್ 1 ಏನಾಗುತ್ತೆ 9. ಆ್ಯಂಡ್ ಈ ಮಿಸ್ಟೇಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡ್ತಾರೆ, 5/9 ಬರೆದು ಬಿಡ್ತಾರೆ. ದಟ್ ಈಸ್ ನಾಟ್ 5/9, ಇಟ್ ಈಸ್ 9/5. ಗಾಟ್ ಇಟ್. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. I hope so you have understood this thing, right? So these 4 and next question kuda tumba important ide, right? Let us solve that. Find the values of a and b such that the function defined by so and so is a continuous function. ಅಂದರೆ ಏನು ಮಾಡಿದಾರೆ ಅವರು, ನಾವು ನಿಮಗೆ ಒಂದು ಫಂಕ್ಷನ್ ಕೊಟ್ಟಿದ್ದೀವಿ, ಅದು ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ, ನೀವು ದಯವಿಟ್ಟು ಎ ಮತ್ತು ಬಿ ವ್ಯಾಲ್ಯೂಸ್ನ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆನಾ. ಸೊ ಪಾಯಿಂಟ್ಸ್ ಏನೇನು ತೊಗೊತೀರಿ ಇಲ್ಲಿ, ಪಾಯಿಂಟ್ಸ್ ನೋಡಿ, ಒಂದು 2 ಇದೆ, ಲೆಸ್ ದ್ಯಾನು ಗ್ರೇಟರ್ ದ್ಯಾನ್ 2 ಇದೆ, 2 ತಗೋಬೋದು. 10 ಇದೆಯಾ, ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ 2 ತಗೋಬೋದು. ಓಕೆ, ಸೊ ದೇರ್ಫೋರ್ ನಾವೇನು ಮಾಡೋಣ ಈಗ, ಲೆಟ್ ಅಸ್ ಡಿಫೈನ್ ಇಟ್ ಹಿಯರ್. ಅಟ್ ಫಸ್ಟ್ ಬರೀರಿ, ಗಿವನ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಓಕೆ, ಅಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಆ್ಯಂಡ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 3. 10 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 10. ಓಕೆ, ಒಂದೊಂದೇ ಬರೆಯೋಣ ಫಸ್ಟು, ಈಕ್ವೇಷನ್ ಸಿಗಲಿ ನಮಗೆ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2ನ ನಾವು ಚೆಕ್ ಮಾಡಿದಾಗ ನಾವೇನು ಬರಿತೀವಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 2. ಕರೆಕ್ಟ್. ಏನು ಸಿಗುತ್ತೆ ನಿಮಗೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಲೆಸ್ ದ್ಯಾನ್ ಏನಿದೆ 5 ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ಸಿಗೆ, ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 2 ಎಲ್ಲಿದೆ, ಇಲ್ಲಿದೆ. 2 ಲೆಸ್ ದ್ಯಾನ್ ಎಕ್ಸ್ ಅಂದರೆ ಅದನ್ನು ಉಲ್ಟ ಮಾಡಿರಿ, ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಏನಾಗುತ್ತೆ, ಎ ಎಕ್ಸ್ ಪ್ಲಸ್ ಬಿ ಆ್ಯಂಡ್ ಈಸ್ ಈಕ್ವಲ್ ಟುಗೆ ಮತ್ತೆ ಎಫ್ ಆಫ್ 2 ಈಸ್ ಈಕ್ವಲ್ ಟು ಇದೆಯಲ್ಲ ಇಲ್ಲಿ, ಅದಕ್ಕೆ ಮತ್ತೆ 5 ಆಗುತ್ತೆ. ಕರೆಕ್ಟ್. ಸೊ ದೇರ್ಫೋರ್ ಯು ಗಾಟ್ ದಿಸ್ ವ್ಯಾಲ್ಯೂ. ನಾವು ಸಬ್ಸ್ಟಿಟ್ಯೂಟ್ ಮಾಡಿ 5 ಈಸ್ ಈಕ್ವಲ್ ಟು ಎ ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2a ಪ್ಲಸ್ ಬಿ, ಯಾವುದಾದ್ರೂ ಒಂದು ಈಕ್ವೇಷನ್ನ ಮಾತ್ರ ಉಳಿಸೋಣ. ಓಕೆ, 2 5 ಬರೆಯೋ ನೆಸೆಸಿಟಿ ಏನಿಲ್ಲ. ನಾವು ನೆಕ್ಸ್ಟ್ ಮತ್ತೆ ಮಾಡೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 10.
ಎಕ್ಸ್ ಇಸ್ ಈಕ್ವಲ್ ಟು 10 ನಮಗೆ ಏನು ಸಿಗುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಪ್ಲಸ್ ಅಂದರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲ್ಸ್ ಟು ಎಫ್ ಆಫ್ 10. ಏನು ಸಿಗುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಮೈನಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಪ್ಲಸ್ ಇಸ್ ಈಕ್ವಲ್ ಟು, ಓಕೆ ಲೆಫ್ಟ್ ಅಂದರೆ ಲೆಸ್ ದನಿಗೆ ಏನಿದೆ, ಎಕ್ಸ್ ಲೆಸ್ ದನ್ 10ಗೆ ಎ ಎಕ್ಸ್ ಪ್ಲಸ್ ಬಿ ಗ್ರೇಟರ್ ದ್ಯಾನಿಗೆ 21 ಇದೆ. ಸೊ ಲೆಟ್ ಅಸ್ ರೈಟ್ ಡೌನ್ ಎ ಎಕ್ಸ್ ಪ್ಲಸ್ ಬಿ ಗ್ರೇಟರ್ ದ್ಯಾನಿಗೆ 21 ಈಸ್ ಈಕ್ವಲ್ ಟುಗೆ ಮತ್ತೆ 21 ಇದೆ. ಕರೆಕ್ಟಾ? ದೇರ್ ಫೋರ್ ನೀವು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, 10a ಸಬ್ಸ್ಟಿಟ್ಯೂಟ್ ಮಾಡಿ, 10a ಪ್ಲಸ್ ಬಿ ಈಸ್ ಈಕ್ವಲ್ ಟು 21 ಈಸ್ ಈಕ್ವಲ್ ಟು 21. ಯಾವುದಾದ್ರೂ ಒಂದನ್ನು ಉಳಿಸ್ಕೊಳ್ಳಿ, 10a ಪ್ಲಸ್ ಬಿ ಈಸ್ ಈಕ್ವಲ್ ಟು 21. ದಿಸ್ ಈಸ್ ಈಕ್ವೇಷನ್ 2. ನಾವು ಅಬ್ಸರ್ವ್ ಮಾಡಿ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ನಾವು ಸಾಲ್ವ್ ಮಾಡ್ಬೋದು, ಹೌದಲ್ವಾ? ಬಿ ಸೇಮ್ ಇದೆಯಾ, ಕ್ಯಾನ್ಸಲ್ ಔಟ್ ಮಾಡ್ಬೋದಲ್ವಾ? ಸೊ ಡೈರೆಕ್ಟಾಗಿ ಆ ರೀತಿ ನಾವು ಸಾಲ್ವ್ ಮಾಡ್ಬೋದು. ಇದು ಬಿಗ್ ನಂಬರ್ ಇಲ್ಲಿ ಇರೋದ್ರಿಂದ 2 ಅಲ್ಲಿ 1ನ ಮೈನಸ್ ಮಾಡೋಣ. ಓಕೆ, ಸೊ ನಾವು ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಏನು ಸಿಗುತ್ತೆ, 10a ಪ್ಲಸ್ ಬಿ ಮೈನಸ್ ಎಲ್ ಎಚ್ ಎಸ್ ಮೈನಸ್ ಮಾಡ್ಕೊಳ್ರಿ, 2a ಪ್ಲಸ್ ಬಿ ಈಸ್ ಈಕ್ವಲ್ ಟು 21 ಮೈನಸ್ 5. ಸೊ 10a ಪ್ಲಸ್ ಬಿ ಮೈನಸ್ 2a ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಈಸ್ ಈಕ್ವಲ್ ಟು 21 ಅಲ್ಲಿ 5 ಹೋದರೆ ಎಷ್ಟು, 16 ರೈಟ್? ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್, 10 ಮೈನಸ್ 2 8a ಈಸ್ ಈಕ್ವಲ್ ಟು 16. a ಈಸ್ ಈಕ್ವಲ್ ಟು ಎಷ್ಟಾಯಿತು, 8 1 8 2 a is equal to 2. You substitute in any of the equation. a is equal to 2 ಅಂತ ಅಂದರೆ ಇದರಲ್ಲೇ ಹಾಕಿದೆ ಅಂದ್ಕೊಳ್ಳಿ, 2 into 2 ಅಂದರೆ ಬರಿಬೇಕಲ್ಲಿ ನಾವು equation 1 implies 2 into 2 plus b is equal to 5, which is nothing but 4 plus b is equal to 5. b is equal to 4 ಆ ಕಡೆ ಹೋದರೆ 5 minus 4 1. therefore conclude ಮಾಡಬೇಕು ಕೆಳಗಡೆ, therefore the values of a and b ಆರ್ ಏನಿದೆ 2 and 1 ರೆಸ್ಪೆಕ್ಟಿವ್ಲಿ ಅಂದರೆ ಮೀನಿಂಗ್ ಏನು, ಫಸ್ಟ್ ಯಾವುದು ಬರ್ದಿದ್ದೀನೋ ಅದಕ್ಕೆ ಕರೆಸ್ಪಾಂಡಿಂಗ್ ಫಸ್ಟ್ ವ್ಯಾಲ್ಯೂ, ಸೆಕೆಂಡ್ ಯಾವುದು ಬರ್ದಿದ್ದೀನಿ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಸೆಕೆಂಡ್ ವ್ಯಾಲ್ಯೂ ಬರ್ದಿದ್ದೀನಿ ಅಂತ ಅರ್ಥ ಅಲ್ಲಿಗೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಪ್ರೆಟಿ ಈಸಿ ಕ್ವೆಶನ್ ಆ್ಯಕ್ಚುಲಿ, ಅಂಡ್ ಅರ್ಥ ಆದರೆ ಮಾತ್ರ ಈಸಿ, ಇಲ್ಲ ಅಂತ ಅಂದರೆ ವೆರಿ ಡಿಫಿಕಲ್ಟ್ ಫಾರ್ ಯು. ಓಕೆ ರೈಟ್, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಶೋ ದಟ್ ದ ಫಂಕ್ಷನ್, ಇವೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಬಟ್ ಗೊತ್ತಿರಬೇಕು ನಿಮಗಂದ್ರೂ ಕೂಡ. ಓಕೆ, show that the function defined by f of x is equal to cos x square is a continuous function. ಸೊ ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನು, ಫಸ್ಟು ಕೊಟ್ಟಿರೋ ಫಂಕ್ಷನ್ನ ಏನು ಮಾಡ್ತೀರಾ, ಬ್ರೇಕ್ ಡೌನ್. ಎರಡು ಫಂಕ್ಷನ್ ಇದೆ, ಕಾಸ್ ಎಕ್ಸ್ ಒಂದು, ಎಕ್ಸ್ ಸ್ಕ್ವೇರ್ ಒಂದು. ಓಕೆ, 2 ಫಂಕ್ಷನ್ಸ್ ಆರ್ ದೇರ್. ಹೌ ಡು ಯು ಸಾಲ್ವ್, ಲೆಟ್ ಅಸ್ ಜಸ್ಟ್ ಲರ್ನ್ ಇಟ್ ರೈಟ್ ನಾವು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆ್ಯಕ್ಚುಲಿ ಅವ್ರು ಕೊಟ್ಟಿರೋದೇನು 2 ಫಂಕ್ಷನ್ಸ್ ಅಲ್ವಾ. ನೀವು ಇದನ್ನು ಸಾಲ್ವ್ ಮಾಡಬಹುದು ಅಥವಾ ಡೈರೆಕ್ಟಾಗಿ ಈ 3 ಕ್ವಶನಲ್ಲಿ ಆ್ಯಕ್ಚುಲಿ ನೀವೇನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ಇದನ್ನು ಏನಂತ ಬರಿಬೋದು, ಸಿನ್ಸ್ 2 ಫಂಕ್ಷನ್ ಏನಿದಾವಲ್ಲ ಕಂಟಿನ್ಯೂಸ್ ಇರೋದ್ರಿಂದ ಇದು ನಮಗೆ ಸಿಗೋದೇನು ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಮಾಡಿದ್ಮೇಲೆ ಸಿಗುತ್ತೆ. ಓಕೆ, ಯಾವುದಾದ್ರೂ ಇರಲಿ, ಫಾರ್ ಎಕ್ಸಾಂಪಲ್ ಕಾಸ್ ಎಕ್ಸ್ ಸ್ಕ್ವೇರ್ ಅಂತ ಐತೆ ಅಂದರೆ ಕಾಸ್ ಎಕ್ಸ್ ಒಂದು ಫಂಕ್ಷನು, ಎಕ್ಸ್ ಸ್ಕ್ವೇರ್ ಇನ್ನೊಂದು ಫಂಕ್ಷನ್. ಸೊ ಕಾಂಪೋಸಿಷನ್ ಆಫ್ 2 ಫಂಕ್ಷನ್ಸ್ ಅಂದರೆ ಪ್ರಾಡಕ್ಟನ್ನು ನಾವು ಫಂಕ್ಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಪ್ರಾಡಕ್ಟ್ ಅಂತ ಕರೆಯಲ್ಲ, ಕಾಂಪೋಸಿಷನ್ ಅಂತ ಕರಿತೀವಿ. ಓಕೆ, ಸೊ ಕಾಂಪೋಸಿಷನ್ ಆಫ್ 2 ಫಂಕ್ಷನ್ಸ್ ಕೂಡ ಏನಾಗುತ್ತೆ ನಮಗೆ ಕಂಟಿನ್ಯೂಸ್ ಆಗುತ್ತೆ. ನಾನು ಆಲ್ರೆಡಿ ಯಾವುದರಲ್ಲಿ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಇದೇ ಚಾಪ್ಟ್ರಲ್ಲಿ ಸ್ಟಾರ್ಟಿಂಗ್ ಲೆಕ್ಚರಲ್ಲಿ ಹೇಳಿದ್ದೀನಿ ಆಲ್ಜಿಬ್ರಾದಲ್ಲಿ. ಸೊ ಅದರಲ್ಲಿದೆ 2 ಫಂಕ್ಷನ್ಸ್ ಕಂಟಿನ್ಯೂಸ್ ಇದ್ದಾವೆ ಅಂದರೆ ಅದರ ಪ್ರಾಡಕ್ಟ್ ಕೂಡ ಕಂಟಿನ್ಯೂಸ್ ಇರುತ್ತೆ, ಅಡಿಷನ್ ಕೂಡ ಕಂಟಿನ್ಯೂಸ್ ಇರುತ್ತೆ, ಸಬ್ಟ್ರಾಕ್ಷನ್ ಮಾಡಿದ್ರೂ ಕೂಡ ಕಂಟಿನ್ಯೂಸ್ ಇರುತ್ತೆ, ಆ್ಯಂಡ್ ಡಿವಿಷನ್ ಮಾಡಿದ್ರೂ ಕೂಡ ಕಂಟಿನ್ಯೂಸ್ ಇರುತ್ತೆ, ಪ್ರೊವೈಡೆಡ್ ಡಿನಾಮಿನೇಟರ್ 0 ಆಗಿರಬಾರದು. ಕರೆಕ್ಟಾ? ಸೊ ಆ ಲೈನ್ನ ನೀವು ಬರೆದು ಬಿಟ್ಟು ಬೇಕಿದ್ರೆ ಇದನ್ನು ಕನ್ಕ್ಲೂಡ್ ಮಾಡ್ಬೋದು. ಸಿನ್ಸ್ ಕಾಸ್ ಎಕ್ಸ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಬೋತ್ ಆರ್ ಕಂಟಿನ್ಯೂಸ್ ಫಂಕ್ಷನ್, ದ ಪ್ರಾಡಕ್ಟ್ ಆಫ್ ದೋಸ್ ಟು ಅಥವಾ ದ ಕಾಂಪೋಸಿಷನ್ ಆಫ್ ಬೋತ್ ದ ಫಂಕ್ಷನ್ಸ್ ಈಸ್ ಆಲ್ಸೋ ಎ ಕಂಟಿನ್ಯೂಸ್ ಫಂಕ್ಷನ್. ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಅಷ್ಟೇ. ಸೊ ಈ 3 ಕ್ವಶನ್ಸ್ ನೀವು ಅದೇ ರೀತಿ ಮಾಡ್ಬೋದು. ಕಮಿಂಗ್ ಟು ದಿಸ್ ಕ್ವೆಶನ್ 34. ಓಕೆ, ಸೊ ಇವು ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಇವು ನೆನ್ಪಿಟ್ಕೊಳ್ಳಿ. ಕಾಂಪಿಟೇಟಿವಲ್ಲಿ 1 ಮಾರ್ಕ್ಸ್ ಜಸ್ಟ್ MCQ ಸೆಲೆಕ್ಟ್ ಮಾಡೋದಿದೆಯಲ್ಲ ಅದರಲ್ಲಿ ನಿಮಗೆ ಗೊತ್ತಿರಬೇಕು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೊಟ್ಟರೆ ಕಾಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಕಂಟಿನ್ಯೂಸ್ ಫಂಕ್ಷನ್, ಇದಿದ್ರೂ ಕಂಟಿನ್ಯೂಸ್ ಅಂತ ಮಾರ್ಕ್ ಮಾಡೋಕ್ಕೆ ಬರ್ಬೇಕು ಫಸ್ಟ್ ನಿಮಗೆ. ಓಕೆನಾ? ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 34, ಫೈಂಡ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod x ಮೈನಸ್ mod x ಪ್ಲಸ್ 1. ಓಕೆ, ಡನ್. ಸಿ ಅಂದರೆ ಅವ್ರು ಹೇಳ್ತಿರೋದೇನು, ಯಾವ ಪಾಯಿಂಟಲ್ಲಿ ಈ ಕೊಟ್ಟಿರುವಂಥ ಫಂಕ್ಷನ್ನು ಡಿಸ್ಕಂಟಿನ್ಯೂಸ್ ಆಗುತ್ತೆ ಅನ್ನೋದನ್ನು ಕಂಡಿಡಿರಿ ಅಂತ ಹೇಳ್ತಿದ್ದಾರೆ, ಹೌದಲ್ವಾ? ಸೊ ದಿಸ್ ಇಸ್ ವೆರಿ ಈಸಿ. ಲೆಟ್ ಮಿ ಟೆಲ್ ಯು ಹೌ.
ಸಿಂಪಲ್. ಫಸ್ಟು ಕೊಟ್ಟಿರೋ ಫಂಕ್ಷನ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಎರಡು ಫಂಕ್ಷನ್ ಮಿಕ್ಸ್ ಆಗಿದ್ದಾವೆ, ಹೌದಲ್ವಾ? ರೈಟ್, ಎರಡು ಫಂಕ್ಷನ್ ಮಿಕ್ಸ್ ಆಗಿದ್ದಾವೆ, ಕಂಬೈನ್ ಆಗಿ ಕೊಟ್ಟಿದ್ದಾರೆ. ಇದು ಕೂಡ ಡೈರೆಕ್ಟಾಗಿ ಹೇಳ್ಬೋದು. ಹೇಗೆ ಅಂತಂದರೆ ಸಿಂಪಲ್, ಮಾಡ್ ಎಕ್ಸ್ ಕಂಟಿನ್ಯೂಸ್ ಫಂಕ್ಷನ್ ಅಗೇನ್ ಮಾಡ್ ಎಕ್ಸ್ ಪ್ಲಸ್ ಒನ್ ಅಂದ್ರೂ ಮಾಡಲಸ್ ಫಂಕ್ಷನ್ ತಾನೆ. ಮಾಡಲಸ್ ಫಂಕ್ಷನ್ ಕಂಟಿನ್ಯೂಸ್, ಮಾಡಲಸ್ ಫಂಕ್ಷನ್ ಕಂಟಿನ್ಯೂಸ್. ಸೊ ಡಿಫರೆನ್ಸ್ ಆಫ್ ಟು ಕಂಟಿನ್ಯೂಸ್ ಫಂಕ್ಷನ್ ಈಸ್ ಅಗೇನ್ ಕಂಟಿನ್ಯೂಸ್ ಫಂಕ್ಷನ್ ಹೇಳಬಹುದು, ಆ ರೀತಿ ಕೂಡ. ಓಕೆ, ಬಟ್ ಅದೇ ನಿಮಗೆ ಇನ್ ಕೇಸ್ ಅದು ಸಾಲ್ವ್ ಮಾಡಲಿಕ್ಕೆ ಈ ಕ್ವೆಶನ್ ಕೊಡೋ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ ಅಷ್ಟೇ, ರೇರೆಸ್ಟ್ ಕೇಸಸ್. ಓಕೆ, ಸೊ ಇದನ್ನು ಕೊಟ್ಟರೆ ನೀವು ಸಾಲ್ವ್ ಮಾಡೋದು ಹೇಗೆ ಅಂದರೆ ಸಿಂಪಲ್, ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಫಸ್ಟು ಮಾಡ್ ಎಕ್ಸ್ ವ್ಯಾಲ್ಯೂ, ಟೆಲ್ ಮಿ ಒನ್ ಥಿಂಗ್, ಇದು ಔಟ್ಪುಟ್ ಅಂದರೆ ಹೊರಗಡೆ ಬಂದರೆ ಮಾಡ್ ಎಕ್ಸ್ ಡೆಫಿನೇಷನ್ ಏನು ಹೇಳಿ? ವ್ಯಾಲ್ಯೂ ಲೆಸ್ ದ್ಯಾನ್ ಇದ್ದರೆ, ಲೆಸ್ ದ್ಯಾನ್ 0 ಇದ್ದರೆ ನಮಗೆ ಏನಾಗುತ್ತೆ, ಹೊರಗಡೆ ಪಾಸಿಟಿವ್ ಆಗಬೇಕು ಅಂದರೆ ಇನ್ನೊಂದು ಮೈನಸ್ ಇರಬೇಕು, ಹೌದಲ್ಲ? ಫಾರ್ ಎಕ್ಸಾಂಪಲ್ -1 ಇದೆ ಅಂದರೆ ನಾನು ಮಾಡ್ ಆಫ್ -1 +1 ಅಂತ ಬರ್ಕೊತೀನಿ, ರೈಟ್? ಹೇಗೆ? ಎಕ್ಸ್ ಜಾಗದಲ್ಲಿ -1, ಹೊರಗಡೆ ಕೂಡ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ +1. ಅದಕ್ಕೆ ಲೆಸ್ ದ್ಯಾನ್ 0 ವ್ಯಾಲ್ಯೂಸಿಗೆ ಒಂದು ಹೊರಗಡೆ ಮೈನಸ್ ನಮಗೆ ಬೇಕು, ಸೊ ದಟ್ ಇಟ್ ಕನ್ವರ್ಟ್ಸ್ ದ ಗಿವನ್ ವ್ಯಾಲ್ಯೂ ಇಂಟು ಪಾಸಿಟಿವ್. ಬಟ್ ಗ್ರೇಟರ್ ದ್ಯಾನ್ 0 ಇದ್ದರೆ ಅದನ್ನು ಆ್ಯಸ್ ಇಟ್ ಈಸ್ ಬರಿಬೋದು ನಾವು, ಹೌದಲ್ವಾ? ರೈಟ್, ಸೊ ನಮಗೆ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಮಾಡ್ ಎಕ್ಸ್. ಬಟ್ ಅದೇ ಇದಕ್ಕೆ ಬರ್ರಿ, ಮಾಡ್ ಎಕ್ಸ್ ಪ್ಲಸ್ 1ಗೆ ನಮಗೆ ಯಾವಾಗ 0 ಬರುತ್ತೆ? ಫಸ್ಟ್ ಆಫ್ ಆಲ್ -1 ಹಾಕ್ದಾಗ ತಾನೆ. ಹಂಗಂದ್ರೆ ಇಲ್ಲಿ ಪಾಯಿಂಟ್ ಕಟ್ ಆಗ್ತಿರೋ ಪಾಯಿಂಟ್ -1, -1 + 1 ಹಾಕಿದಾಗ 0 ಬರುತ್ತೆ ನನಗೆ. ಹಂಗಂದ್ರೆ -1ಕ್ಕಿಂತ ಮೇಲ್ಗಡೆ ಇರೋ ವ್ಯಾಲ್ಯೂಸು, ಅಂದರೆ -1ಕ್ಕಿಂತ ಮೇಲೆ ಗ್ರೇಟರ್ ದ್ಯಾನ್ ಅಂತ ಅಂದರೆ ಯಾವುದು? 0 ಬರ್ಬೋದು, 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, ಯಾವ ವ್ಯಾಲ್ಯೂ ಬೇಕಿದ್ರೂ ಬರುತ್ತೆ, ಹೌದಲ್ವಾ? ಸೊ ಎಕ್ಸ್ ಗ್ರೇಟರ್ ದ್ಯಾನ್ -1 ಇದ್ದಾಗ, -1ಕ್ಕಿಂತ ಜಾಸ್ತಿ ಇದ್ದಾಗ ನಮಗೆ ಈ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಹೊರಗಡೆ ಬರುತ್ತೆ, ಕರೆಕ್ಟ್ ಇದೆಯಾ? -1ಕ್ಕಿಂತ ಜಾಸ್ತಿ ಯಾವುದೇ ವ್ಯಾಲ್ಯೂ ತೊಗೊಳ್ಳಿ, 1 ಸಪೋಸ್ ನಾನು -0.5 ತೊಗೊಂಡಪ್ಪ ಎಕ್ಸ್ ವ್ಯಾಲ್ಯೂ, ಏನು ತೊಗೊಂಡೆ? -1ಕ್ಕಿಂತ ಜಾಸ್ತಿ ಅಂದರೆ -0.5, -0.5 + 1 ಅಂದರೆ ಅಗೇನ್ ಪಾಸಿಟಿವ್ ವ್ಯಾಲ್ಯೂ ಬರುತ್ತಾನೆ. ಸೊ ಹಾಗಾಗಿ -1ಕ್ಕಿಂತ ಜಾಸ್ತಿ ತೊಗೊಂಡ್ರೆ ನಿಮಗೆ ಈ ವ್ಯಾಲ್ಯೂ ಪಾಸಿಟಿವೇ ಬರುತ್ತೆ ಆನ್ಸರು. ಹಾಗಾಗಿ ಆನ್ಸರ್ ಹಾಗೆ ಬಂದಿದೆ ಅಂದರೆ ಅದನ್ನು ಆ್ಯಸ್ ಇಟ್ ಈಸ್ ಬರಿಬೋದು ನಾನು. ಆದರೆ -1ಕ್ಕಿಂತ ಕಮ್ಮಿ ಇರೋ ವ್ಯಾಲ್ಯೂಸ್ ತೊಗೊಂಡ್ರೆ, ಕಮ್ಮಿ ಇರೋ ವ್ಯಾಲ್ಯೂಸ್ ಅಥವಾ -1ಗೆ ಈಕ್ವಲ್ ಆದರೂ ತೊಗೊಳ್ಳಿ ಅಂತ ತೊಂದರೆ ಇಲ್ಲ. ಸೊ -1ಕ್ಕಿಂತ ಕಮ್ಮಿ ಇರುವಂತಹ ವ್ಯಾಲ್ಯೂಸ್ನ ನಾನು ತಗೊಂಡ್ರೆ ಏನಾಗುತ್ತೆ ಹೇಳಿ? ಈಗ -1ಕ್ಕಿಂತ ಕಮ್ಮಿ ಅಂದರೆ -2 ತಗೊಂಡಪ್ಪ, ಸೊ ಏನು ಬರುತ್ತೆ? -2 + 1 -1 ಆಗುತ್ತೆ. ಸೊ -1 ಮಾಡಿಂದ ಹೊರಗೆ ಬಂದಾಗ +1 ಆಗಬೇಕು ಅಂದರೆ ಹೊರಗಡೆ ಇನ್ನೊಂದು ಮೈನಸ್ ಇರಬೇಕಾ? ದೇರ್ಫೋರ್ ಇಟ್ ಈಸ್ -x + 1. ಸಿ ಮಾಡ್ಯುಲಸ್ ಫಂಕ್ಷನ್ ಅಂತಲೇ ಒಂದು ಫುಲ್ ಡಿಟೇಲಾಗಿ ಲೆಕ್ಚರ್ ಮಾಡ್ತೀನಿ ಕೆಲವು, ಇನ್ ಕೇಸ್ ಟೈಮ್ ಸಿಕ್ತು ಅಂದರೆ. So at that time what you have to do is just ಚೆಕ್ ಔಟ್, ಇದು ಮೈನಸ್ ಬರೆಯೋದು ಪ್ಲಸ್ ಬರೆಯೋದು ಡಿಪೆಂಡಿಂಗ್ ಆನ್ ಮಾಡ್ ಒಳಗಡೆ, ಮಾಡ್ ಫಂಕ್ಷನ್ ಬಟ್ ಅದ್ರ ಒಳಗಡೆ ಕೊಟ್ಟಿರೋ ಕಂಟೆಂಟ್ ಮೇಲೆ ಮೈನಸ್ ಪ್ಲಸ್ ಹೇಗೆ ಮಾಡೋದು ಅನ್ನೋದು, ಅದು ಕಾಂಪಿಟೇಟಿವ್ ಕಾನ್ಸೆಪ್ಟ್ಸ್ ಹೇಳಬೇಕಾದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ, ಅರ್ಥ ಆಯ್ತಲ್ಲ? ಸೊ ಎಟ್ ದಟ್ ಟೈಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಈವನ್ ಇನ್ ಎ ಡೆಪ್ತ್ ವೇ. ಎನಿವೇಸ್, ಸೊ ಈಗ ಇದು ವ್ಯಾಲ್ಯೂಸ್ ನಿಮಗೆ ಅರ್ಥ ಆಯ್ತು. ಅಲ್ಲಿಗೆ ನಮಗೆ ಒಂದೇನು ಗೊತ್ತಾಯಿತು ಅಂದರೆ -1 ಪಾಯಿಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿಂದ ನಾವು ಸ್ವಲ್ಪ ನೋಡ್ಕೋಬೇಕು ಅಂತ, ಕರೆಕ್ಟಾ? ಸೊ ನಾವು ಫುಲ್ ಫಂಕ್ಷನ್ ವ್ಯಾಲ್ಯೂಸ್ ಚೆಕ್ ಮಾಡೋಣ. ಒಂದು ಎಕ್ಸ್ ಲೆಸ್ ದೆನ್ -1 ಇದ್ದಾಗ ನಮ್ಮ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ ಹೇಳಿ? ಏನಾಗುತ್ತೆ? f(x) = ಎಕ್ಸ್ ವ್ಯಾಲ್ಯೂ ಲೆಸ್ ದೆನ್ -1 ಅಂದರೆ ನೆಗೆಟಿವ್ ವ್ಯಾಲ್ಯೂಸ್, ಲೆಸ್ ದೆನ್ 0 ನೆಗೆಟಿವ್ ಇದ್ದಾಗ ನಮ್ಮ ಮಾಡ್ ವ್ಯಾಲ್ಯೂ -x ಆಗುತ್ತೆ, ಈ ಮೈನಸ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ x + 1, ಎಕ್ಸ್ ಲೆಸ್ ದೆನ್ -1 ಇದ್ದಾಗ ಏನಾಗುತ್ತೆ? -(x + 1), ಕರೆಕ್ಟಾ? ವಿಚ್ ಈಸ್ ಈಕ್ವಲ್ ಟು -x - +x, ಕರೆಕ್ಟಾ? ನೆಕ್ಸ್ಟ್ -(x + 1) -x + x ಕ್ಯಾನ್ಸಲ್ ಈಸ್ ಈಕ್ವಲ್ ಟು 1. f(x) ವ್ಯಾಲ್ಯೂ ಏನಾಯಿತು? 1 ಆಯಿತು, ಕರೆಕ್ಟಾ? ಯಾವಾಗ? ವೆನ್ x ಈಸ್ ಲೆಸ್ ದೆನ್ 1. ಅದೇ ಎಕ್ಸ್ ವ್ಯಾಲ್ಯೂಸು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ತಗೊಳ್ಳಿಕ್ಕೆ ಹೋದರೆ ತೊಂದರೆ ಆಗುತ್ತೆ ನಮಗೆ. ಗ್ರೇಟರ್ ದ್ಯಾನ್ -1 ತೊಗೊಂಡ್ರೂ ತೊಂದರೆ ಆಗುತ್ತೆ. ಯಾಕೆ ಹೇಳಿ? ಗ್ರೇಟರ್ ದ್ಯಾನ್ -1 ತೊಗೊಂಡಾಗ ಇದು ಪಾಸಿಟಿವ್ ಆಗಿ ಬರುತ್ತೆ. ಓಕೆ, ಎಸ್, ಇಲ್ಲಿ ನೋಡಿ, ಗ್ರೇಟರ್ ದ್ಯಾನ್ -1 ತೊಗೊಂಡಾಗ ಈ ಮಾಡ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಹೇಳಿ? ಗ್ರೇಟರ್ ದ್ಯಾನ್ -1 ಅಂದರೆ ಅದು ಪಾಸಿಟಿವ್, ಕೆಲವೊಮ್ಮೆ ಪಾಸಿಟಿವ್ ಆಗುತ್ತೆ, ಕೆಲವೊಮ್ಮೆ ನೆಗೆಟಿವ್ ಆಗುತ್ತೆ. ಯಾವಾಗ? ಎಕ್ಸ್ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ -1 ಬಟ್ 0ಕ್ಕಿಂತ ಒಳಗಡೆ ಇದ್ದರೆ ನೆಗೆಟಿವ್ ಆಗುತ್ತಾನೆ, -x ಬರುತ್ತೆ ತಾನೆ. -1 to 0 ಮಧ್ಯದಲ್ಲಿದ್ದರೆ ಮಾಡ್ ಎಕ್ಸ್ ವ್ಯಾಲ್ಯೂ -x ಆಗುತ್ತೆ. ಅದೇ 0ಗಿಂತ ದೊಡ್ಡ ವ್ಯಾಲ್ಯೂಸ್ ಇದ್ದರೆ x ಆಗುತ್ತೆ. ಸೊ ಎರಡೆರಡು ಬರ್ತಾ ಇರೋನ ನಾನು ಅದನ್ನೇನು ಮಾಡ್ತೀನಿ? ಸ್ಪ್ಲಿಟ್ ಮಾಡ್ತೀನಿ. ಓಕೆ,
ಅದೇ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದರೆ ಏನಾಗುತ್ತೆ, -1ಕ್ಕಿಂತ ದೊಡ್ಡ ನಂಬರ್ ತಾನೆ, ಸೊ ಮಾಡ್ ವ್ಯಾಲ್ಯೂ ಇದಕ್ಕೆ ಕನ್ವರ್ಟ್ ಆಗುತ್ತೆ. ಇದು ಇದಕ್ಕೆ ಗ್ರೇಟರ್ ದ್ಯಾನ್ 0 ಅಂದರೆ ವ್ಯಾಲ್ಯೂ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆ್ಯಸ್ ಇಟ್ ಈಸ್ ಮೈನಸ್ ಎಕ್ಸ್ ಪ್ಲಸ್ 1 ಆ್ಯಸ್ ಇಟ್ ಈಸ್ ವಿಚ್ ಇಸ್ ಈಕ್ವಲ್ ಟು ವಾಟ್, ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್, ಮೈನಸ್ ಇಂಟು ಪ್ಲಸ್ -1 ಬರುತ್ತೆ ನಿಮಗೆ. ಕರೆಕ್ಟ್. ಅದೇ ಇನ್ನು ಒಂದು ಸಿನಾರಿಯೋ ನಾವು ಬಿಟ್ಟಿದ್ವಿ ಈಗ ತಾನೆ, ಯಾವುದು, -1ಇಂದ 0 ಮಧ್ಯದಲ್ಲಿ ವ್ಯಾಲ್ಯೂಸ್ ಇದ್ದರೆ ನಮ್ಮ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಅಬ್ಸರ್ವ್ ಮಾಡಿ ನೀವೇ. -1ಇಂದ 0 ಮಧ್ಯದಲ್ಲಿ ಇದ್ದರೆ ಮಾಡ್ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ತಾನೆ, ಅದು ನೆಗೆಟಿವ್ ಅಂತ ಅಂದರೆ ಇಲ್ಲೇನು ಬರುತ್ತೆ, -x ಬರುತ್ತೆ. -1ಕ್ಕಿಂತ 0 ಅಂದರೆ ಗ್ರೇಟರ್ ದ್ಯಾನ್ -1 ತಾನೆ ಅದು ಕೂಡ, ಹಾಗಾಗಿ -x ಪ್ಲಸ್ 1 ಆ್ಯಸ್ ಇಟ್ ಈಸ್ ಬರುತ್ತೆ, ಏನು ತೊಂದರೆ ಇಲ್ಲ. ನಾವು ಅಬ್ಸರ್ವ್ ವಾಟ್ ಈಸ್ ದಿಸ್, -x -1 ವಿಚ್ ಇಸ್ ನಥಿಂಗ್ ಬಟ್ -2x -1. ಅಂದರೆ ಈ ಕ್ವಶನಲ್ಲಿ ಫಂಕ್ಷನ್ ನಾವೇ ಡಿಫೈನ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನೆಲ್ಲ ಕಂಬೈನ್ ಮಾಡಿ ನಿಮಗೆ ಇಷ್ಟೊತ್ತು ಕ್ವಶನ್ಸ್ ಕೊಡ್ತಿದ್ರಲ್ಲ ಆ ಥರ ಬರೆಯೋಕ್ಕೆ ಹೋದರೆ ನಿಮಗೇನು ಸಿಗುತ್ತೆ, ಟೆಲ್ ಮಿ ವಾಟ್ ವಿಲ್ ಯು ಗೆಟ್. ಲೆಟ್ ಮಿ ಟೇಕ್ ದ ಶೀಟ್ ಫಸ್ಟ್. ಸೊ ಏನು ಸಿಗುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಅಬ್ಸರ್ವ್ ಮಾಡಿ ಏನೇನು ಸಿಗುತ್ತೆ ಅಂತ, ಎಕ್ಸ್ ಲೆಸ್ ದ್ಯಾನ್ -1 ಇದ್ದರೆ, ಲೆಸ್ ದ್ಯಾನ್ ಮೈನಸ್ ಇದ್ದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಯಿತು, 1. ಕರೆಕ್ಟಾ? ನಾನು ಕ್ವಶನ್ನೇ ಬರಿತಾ ಇರೋದು, ನಿಮಗೆ ಕ್ವಶನ್ನು ಜನರಲಿ ಏನು ಕೊಡ್ತಾರಲ್ಲ ಅದನ್ನು ನಾವು ಜನ್ರೇಟ್ ಮಾಡ್ತಿದ್ದೀವಿ. ನೆಕ್ಸ್ಟು ಎಕ್ಸ್ ವ್ಯಾಲ್ಯೂಸು -1ಕ್ಕಿಂತ 0, 1ಇಂದ 0, -1ಇಂದ 0 ಮಧ್ಯದಲ್ಲಿದ್ದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, -2x -1. ಅದೇ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇದ್ದರೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದರೆ ಆನ್ಸರ್ -1 ಸಿಗುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಸೊ ಯು ಗೋನಾ ಗೆಟ್ ದಿಸ್ ವ್ಯಾಲ್ಯೂ, ರೈಟ್. ಈಗ ನಮಗೇನು ಮಾಡಬೇಕು, ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಬೇಕು. ಯಾವ ಪಾಯಿಂಟ್ ಮೇಲೆ ಚೆಕ್ ಮಾಡ್ತೀರಾ, ಯು ವಿಲ್ ಚೆಕ್ ಅಟ್ ದ 2 ಪಾಯಿಂಟ್ಸ್, -1 ಮತ್ತು +1, -1 ಮತ್ತು 0 ಮೇಲೆ 2 ಪಾಯಿಂಟ್ಸ್ ಸಿಕ್ಕಿದೆ. 2 ಪಾಯಿಂಟ್ಸ್ ಮೇಲೆ ಚೆಕ್ ಮಾಡಿ, ಡೆಫಿನೆಟ್ಲಿ ನಿಮಗೇನು ಸಿಗುತ್ತೆ, ಯು ವಿಲ್ ಗೆಟ್ ದಟ್ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಆ್ಯಂಡ್ ದೇರ್ಫೋರ್ ದೇರ್ ಈಸ್ ನೋ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಸಿಗುತ್ತೆ ನಿಮಗೆ. ನಾವು ಜನರಲಿ ಎಲ್ಲ ಪ್ರಾಬ್ಲಮ್ಸಿಗೆ ಇಲ್ಲಿವರೆಗೂ ಮಾಡೋದ್ವಲ್ಲ ಆ ಥರನೇ ಚೆಕ್ ಮಾಡಬೇಕು. ಓಕೆ, ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ, ಬರಲಿಲ್ಲ ಅಂತಂದರೆ ರೆಸ್ಯೂಮ್ ಮಾಡಿ ಮತ್ತೆ ವಾಚ್ ಮಾಡಿ. ಓಕೆನಾ? ಸೊ ಲೆಟ್ ಅಸ್ ಟ್ರೈ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -1 ಮೇಲೆ ಚೆಕ್ ಮಾಡೋಣ. LHL ಏನಾಗುತ್ತೆ ಹೇಳಿ, ಲಿಮಿಟ್ ಎಕ್ಸ್ ಅಪ್ರೋಚಿಂಗ್ -1 ಫ್ರಮ್ ಲೆಫ್ಟ್ ಸೈಡ್ ಅಂದರೆ ತಲೆ ಮೇಲೆ ಮೈನಸ್ಸು, ಎಫ್ ಆಫ್ ಎಕ್ಸ್. ಕರೆಕ್ಟ್. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು -1 ಮೈನಸ್ ಅಂದರೆ ಲೆಸ್ ದೆನ್ ತಾನೆ, ಲೆಸ್ ದೆನ್ ಅಂದರೆ ವ್ಯಾಲ್ಯೂ ಏನಿದೆ 1, ಸೊ ಆನ್ಸರ್ ಈಸ್ 1. ಕರೆಕ್ಟ್. ಅದೇ RHL ಅಂತ ಅಂದರೆ ಏನಾಗುತ್ತೆ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು -1 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಗುತ್ತೆ, ಲಿಮಿಟ್ ಎಕ್ಸ್ ಅಪ್ರೋಚಿಂಗ್ -1 ಫ್ರಮ್ ರೈಟ್ ಸೈಡ್, ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಗ್ರೇಟರ್ ದ್ಯಾನಿಗೆ, ಎಕ್ಸ್ ಗ್ರೇಟರ್ ದ್ಯಾನ್ -1ಗೆ ಏನಿದೆ, -2x -1. ಈಗ ಸಬ್ಸ್ಟಿಟ್ಯೂಟ್ ಮಾಡಿ, -2 ಇಂಟು -1 ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 2 - 1 1. LHL ಈಸ್ ಈಕ್ವಲ್ ಟು RHL ಬಂತಾ. ಈವನ್ ಎಫ್ ಆಫ್ -1 ಹಾಕಿದ್ರು ಕೂಡ ಏನು ಸಿಗುತ್ತೆ, -2 ಇಂಟು -1 ಈಸ್ ಈಕ್ವಲ್ ಟು 2 - 1 ಈಸ್ ಈಕ್ವಲ್ ಟು 1. ದೇರ್ಫೋರ್ ಏನಾಗುತ್ತೆ, ನಮ್ಮ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು -1 ಬರುತ್ತೆ. ಅರ್ಥ ಆಯ್ತಲ್ಲ? ಸಿಮಿಲರ್ಲಿ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ನೀವು ಚೆಕ್ ಮಾಡಿ ಟ್ರೈ ಮಾಡಿ, ಪಾಸ್ ಮಾಡಿಬಿಟ್ಟು ಬಂದೇ ಬರುತ್ತೆ ಆನ್ಸರು. ಪ್ಲೀಸ್ ಟ್ರೈ ಟು ಸಾಲ್ವ್ ಬೈ ಯೋರ್ ಸೆಲ್ಫ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ. LHL ಏನಾಗುತ್ತೆ, ಲೆಸ್ ದ್ಯಾನ್ 0ಗೆ, ಇಲ್ಲಿ ನೋಡಿ, ಲೆಸ್ ದ್ಯಾನ್ 0ಗೆ ಏನಾಗುತ್ತೆ, -1 ಬರುತ್ತೆ. ಗ್ರೇಟರ್ ದ್ಯಾನ್ 0ಗೆ -1 ಬಂತು. ಈವನ್ ಈಕ್ವಲ್ ಟು 0 ಇದ್ರೂ -1 ಬರುತ್ತೆ. ದೇರ್ಫೋರ್ ನಾವೇನು ಕನ್ಕ್ಲೂಡ್ ಮಾಡ್ತೀವಿ, ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಆಲ್ಸೋ. ಓಕೆ, ನಾನು ಬರೀತಿಲ್ಲ ಬಿಕಾಸ್ ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ ಬರ್ತಿದ್ದೀನಿ, ನಿಮಗೆ ಅಲ್ಲಿಗೆ ಅರ್ಥ ಆಗಬೇಕು ಏನು ಬರೀಬೇಕು ಏನು ಬರೀಬಾರ್ದು ಅಂತೇಳಿ. ಓಕೆ, ಸೊ ಅಲ್ಲಿಗೆ ನಿಮ್ಮ ಎಕ್ಸಸೈಸ್ ಕಂಪ್ಲೀಟ್ ಆಯಿತು. ಕರೆಕ್ಟಾ? ಸೊ ದೇರ್ ಆರ್ ಸಮ್ ಕ್ವೆಶನ್ಸ್ ನಾನು ಮಿಡಲಲ್ಲಿ ಇದು ನೀವು ಮಾಡಿ ಅಂತ ಹೇಳಿರ್ತೀನಿ, ಪ್ಲೀಸ್ ಅದನ್ನು ಟ್ರೈ ಮಾಡಿ ನೀವು. ಓಕೆ, ಯಾಕೆ ಆ ರೀತಿ ಬಿಟ್ಟಿರ್ತೀನಿ ಅಂದರೆ ಅದು ಈಸಿ ಇರುತ್ತೆ, ನಿಮಗೆ ಪಾಸಿಬಲ್ ಇದೆ ಸಾಲ್ವ್ ಮಾಡಲಿಕ್ಕೆ, ನೀವು ಟ್ರೈ ಮಾಡಬೇಕಷ್ಟೇ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ದಯವಿಟ್ಟು ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದಾಗ ಅದೇನಾಗುತ್ತೆ, ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಲೆಕ್ಚರ್ನ
ಮುಂದೆ ಕಂಟಿನ್ಯೂ ಮಾಡಬೇಕು ಅಂತೇಳಿ. ಅರ್ಥ ಆಯ್ತಲ್ಲ? ಮೀನ್ ವೈಲ್ ನೀವು ಲೈಕ್ ಕಾಮೆಂಟ್ ಮಾಡೋದ್ರಿಂದ ನಿಮ್ಮ ಥ್ರೂ ಬೇರೆ ಸ್ಟೂಡೆಂಟ್ಸಿಗೆ ಅದು ರೆಕಮೆಂಡ್ ಆಗುತ್ತೆ. ನೀವು ಲೈಕ್ ಮಾಡಿದಾಗ, ನೀವು ಕಾಮೆಂಟ್ ಮಾಡಿದಾಗ ಯೂಟ್ಯೂಬಿಗೆ ಗೊತ್ತಾಗುತ್ತೆ. ಸೊ ಇಟ್ಸ್ ಎ ಯೂಸ್ಫುಲ್ ವಿಡಿಯೋ. ಆ್ಯಂಡ್ ಯಾರ್ಯಾರೆಲ್ಲ ಕ್ಲಾಸ್ 11th ಕ್ಲಾಸ್ 12th ಕಂಟೆಂಟ್ ಇರುತ್ತೋ ಆ ಆಲ್ಗೋರಿದಮ್ ಫಾಲೋ ಆಗಿಬಿಟ್ಟು ಅದು ಅವ್ರಿಗೆ ರೆಕಮೆಂಡ್ ಆಗುತ್ತೆ ವಿಡಿಯೋ. ಆವಾಗ ಅವರು ಕೂಡ ವಾಚ್ ಮಾಡಿ ಹೆಲ್ಪ್ ತಗೋತಾರೆ. ಸೊ ಅನ್ನೋಯಿಂಗ್ಲಿ ಯು ಆರ್ ಆಲ್ಸೋ ಹೆಲ್ಪಿಂಗ್ ಸಮ್ ಒನ್ ಎಲ್ಸ್. ಗಾಟ್ ಇಟ್? ಪ್ಲೀಸ್ ಕೈಂಡ್ಲಿ ಕೀಪ್ ಆನ್ ಹೆಲ್ಪಿಂಗ್. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಿಂದ ಡಿಫ್ರೆನ್ಷಿಯಬಿಲಿಟಿ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಆ್ಯಂಡ್ ವೆನ್ ಟೈಮ್ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಅಷ್ಟರಲ್ಲಿ ಒಂದೊಂದು ಡೇ ಅಷ್ಟೇ ಗ್ಯಾಪ್ ತೊಗೊಂಡು ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಅಪ್ಲೋಡ್ ದ ಲೆಕ್ಚರ್ ಫಾರ್ ಯು. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್, ರೈಟ್? ಆ್ಯಂಡ್ ಅಷ್ಟೇ, ಕಮ್ಮಿಂಗ್ ಕ್ಲಾಸಲ್ಲಿ ಡಿಫ್ರೆನ್ಷಿಯಬಿಲಿಟಿ ಆ್ಯಂಡ್ ಇಟ್ ವಿಲ್ ಗೋ ಆನ್ ಬೈ ದ ಎಂಡ್ ಆಫ್ ಸೆಪ್ಟೆಂಬರ್. ಐ ವಿಲ್ ಕಂಪ್ಲೀಟ್ ದಿಸ್ ಚಾಪ್ಟರ್ ಆಲ್ಸೋ, ಐ ಥಿಂಕ್ ಸೊ. ಈ ಚಾಪ್ಟರ್ ಮುಗಿಯುತ್ತೆ, ಅಪ್ಲಿಕೇಶನ್ಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ, ನೋಡೋಣ. ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ಅವೈಲಬಿಲಿಟಿ ಆಫ್ ಟೈಮ್. ಎನಿವೇಸ್, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.